ನಿಮ್ಮ ಅಧಿಕಾರಿ ಕೇಸ್ ಹಾಕ್ತವನು ಅವನ್ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕು. ಗೃಹ ಸಚಿವರು ಈಗಾದ್ರೂ ಮಾತಾಡಿ ಯಾಕೆಂದ್ರೆ ಬೆಳಗಾವಿಯ ರಾಜಕಾರಣಿಗಳು ಮಾತಾಡಲ್ಲ. ಅವರು MES ವೋಟ್ ಬ್ಯಾಂಕ್, ಮರಾಠಿ ವೋಟ್ ಬ್ಯಾಂಕಿಗೋಸ್ಕರ ಇಲ್ಲಿಯ ರಾಜಕಾರಣಿಗಳು ಅವ್ರನ್ನ ಓಲೈಸ್ಕೊಂಡು ಅವರ ಗುಂಡಾಗಿರಿಯನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೇನಾದರೂ ಸ್ವಾಭಿಮಾನ ಇದ್ದರೆ, ಈ ನೆಲದಲ್ಲಿ ನಾವು ಹುಟ್ಟಿದ್ದೀವಿ, ಈ ನೆಲದಲ್ಲಿ ನಾವು ಈ ರಾಜಕಾರಣ ಮಾಡ್ತಾ ಇದ್ದೀವಿ, ಕನ್ನಡಿಗರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಮರಾಠಿಗರೆಲ್ಲ ಅಧಿಕಾರ ಕೊಟ್ಟಿರೋದು ಅಂತ ನಿಜವಾದ ಕಾಳಜಿ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ಈ ನೆಲದ ಬಗ್ಗೆ ಇರೋದಾದರೆ ಇಲ್ಲಿಯ ರಾಜಕಾರಣಿಗಳು ಏನು ನೀವು ಸ್ವಾಭಿಮಾನಿಗಳಾಗಿದ್ದರೆ ಈ ನೆಲದ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇರಲಿ. ಮರಾಠಿ ಪ್ರೇಮ ವ್ಯಕ್ತಪಡಿಸಬೇಡಿ, ಮರಾಠಿಗರ ಜೊತೆಯಲ್ಲಿ ಒಳ ಒಪ್ಪಂದಗಳನ್ನು ಮಾಡ್ಕೋಬೇಡಿ. ಇಲ್ಲಿಯ ಸಚಿವರಿಗೆ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ನಿಜವಾದ ಕನ್ನಡದ ಕಾಳಜಿ ಇರೋದಾದರೆ ನೀವು ಇನ್ನು ಮೇಲಾದರೂ ಕನ್ನಡಿಗರ ಪರವಾಗಿ ಬದುಕ್ರಿ. ಬೆಳಗಾವಿ ರಾಜಕಾರಣಿಗಳು ಈಗಲಾದರೂ ನಿಮ್ಮ ಸ್ವಾಭಿಮಾನ ಇದ್ದರೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿರಿ. ಕನ್ನಡಿಗರಲ್ವ ನೀವು? ನಿಮಗೆ ಬರೀ ಮರಾಠಿಗರು ಓಟ್ ಹಾಕಿದಾರ, ಕನ್ನಡಿಗರು ಓಟ್ ಹಾಕಿಲ್ವಾ? ಯಾಕೆ ಇವತ್ತು ಒಬ್ಬ ಕಂಡಕ್ಟರ್ ಅವ್ರ ಮೇಲೆ ಹಲ್ಲೆ ನಡೆದ್ರೆ ಅವ್ರ ಪರವಾಗಿ ನಿಲ್ಲಬೇಕಾದವರು ರಾತ್ರೋರಾತ್ರಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂದರೆ ಆ ಯಾವುದು ಕಾಣದ ಕೈ, ಯಾರು ಆ ಸಚಿವರು, ಯಾರು ಸಚಿವೆ, ಯಾರು ಅವ್ರಿಗೆ ಬೆಂಬಲ ಕೊಟ್ಟವರು, ಯಾವ ಪೊಲೀಸ್ ಅಧಿಕಾರಿಗೆ ನೀವು ಕೇಸ್ ಹಾಕಿ ಅಂತ ಹೇಳಿದವ್ರು ಯಾರು? ಬಹಿರಂಗವಾಗಿ ಬನ್ನಿ ನೋಡೋಣ, ಹೇಳಿ, ಬಹಿರಂಗವಾಗಿ ಹೇಳಿ. ಬೆಂಗಳೂರಿಗೆ ಬರಕ್ಕೆ ಬಿಡಲ್ಲ ಅಂತ ಸಚಿವರುಗಳನ್ನ ನೀವು ಇಲ್ಲಿ ರಾಜಕಾರಣ ಮಾಡಬಹುದು,